ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ ಕಮಲನಾಭನದಾಸ ಕಮಲಾಪ್ತಭಾಸ ನಮೋ ನಮೋ ಶ್ರೀ ರಾಘವೇಂದ್ರ. ದೇಶ ದೇಶಗಳಿಂದ ದೈನ್ಯದಿಂದಲೀ ಬಂದ ಅಶೇಷ ಜನರುಗಳನ್ನ ಸಲಹುವ ಸುಗನ್ನ. ನಾ ಸೇರಿದೆನೋ ನಿನ್ನ ನಾ ಸೇರಿದೆನೋ ನಿನ್ನ ನಮಿತ ಜನರ ಪ್ರಸನ್ನ ಭಾಸುರ ಶುಭ ಚರಿತ ಭಜಿಸುವೆನು ಅನವರತ. ನಮೋ ನಮೋ ಶ್ರೀ ರಾಘವೇಂದ್ರ. ಭೇದಾರ್ಥ ಜಲಜಾರ್ಕ ಭೂರಿ ಬಲತರ ತರ್ಕ ವಾದಿವೃಕ್ಷಕ್ಕೆ ಕುಲಿಶ ವರಹ ಸುತೆವಾಸ ಬಾಧಿಸುವ ಅಘಜೀರ್ಣ ಮಾಡು ಗುರುವರ ಪೂರ್ಣ ಬೋಧಮತ ಸಂಭೂತ ಭೂರಿ ಪ್ರಖ್ಯಾತ ಪೂರ್ಣ ಬೋಧಮತ ಸಂಭೂತ ಭೂರಿ ಪ್ರಖ್ಯಾತ. ನಮೋ ನಮೋ ಶ್ರೀ ರಾಘವೇಂದ್ರ. ನತಜನಾಶ್ರಯ ಪ್ರಿಯ ನೆರೆ ನಂಬಿದೆನೋ ಮಾಯಾ ಮತ ಕದಳಿ ಗಜೇಂದ್ರ ವಿಬುಧಾಬ್ಧಿ ಚಂದ್ರ. ನತಜನಾಶ್ರಯ ಪ್ರಿಯ ನೆರೆ ನಂಬಿದೆನೋ ಮಾಯಾ ಮತ ಕದಳಿ ಗಜೇಂದ್ರ ವಿಬುಧಾಬ್ಧಿ ಚಂದ್ರ. ಕ್ರತುಭೋಕ್ ಜಗನ್ನಾಥ ವಿಠಲನಾ ನಿಜ ದೂತ ಕ್ರತುಭುಕ್ ಜಗನ್ನಾಥ ವಿಠಲನಾ ನಿಜ ದೂತ ಸ್ತುತಿಸಲಾಪೆನೆ ನಿನ್ನ ಯತಿ ಶಿರೋರನ್ನ. ಸ್ತುತಿಸಲಾಪೆನೆ ನಿನ್ನ ಯತಿ ಶಿರೋರನ್ನ. ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ ಕಮಲನಾಭನದಾಸ ಕಮಲಾಪ್ತಭಾಸ ನಮೋ ನಮೋ ಶ್ರೀ ರಾಘವೇಂದ್ರ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಗುರುಗಳ ಪೂರ್ವಾರಾಧನೆಯ ದಿವಸ ಅವರ ಗುಣಚಿಂತನೆ ಮಾಡಿ ಈ ಆರಾಧನೆಯನ್ನು ನಾವು ವಾಸ್ತವದ ಅರ್ಥದಲ್ಲಿ ಆಚರಿಸುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳೇ ರಚನೆ ಮಾಡಿದಂಥ ಕೆಲವು ಕೃತಿಗಳು ಅಥವಾ ಟಿಪ್ಪಣಿಗಳು ಅಥವಾ ಅವರನ್ನು ಕುರಿತು ಬೇರೆ ಜಗನ್ನಾಥದಾಸರು ಮೊದಲಾದವರು ರಚಿಸಿದಂಥ ಕೆಲವು ಹಾಡುಗಳು ಇತ್ಯಾದಿಗಳ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳುವ ಮೂಲಕ ಆ ಗುರುಗಳ ಪ್ರೀತಿಗೆ ನಾವು ಪಾತ್ರರಾಗೋಣ. ಈಗಾಗಲೇ ನಮೋ ನಮೋ ಶ್ರೀ ರಾಘವೇಂದ್ರ ಅನ್ನುವಂಥ ಈ ಪದ್ಯವನ್ನು ನಾವು ಕೇಳಿದ್ದೇವೆ. ಜಗನ್ನಾಥದಾಸರು ರಚನೆ ಮಾಡಿದಂಥ ಹಾಡಿದು, ಅದನ್ನು ಕೇಳಿದ್ದೇವೆ.
ರಾಘವೇಂದ್ರ ಸ್ವಾಮಿಗಳು ಕಮಲನಾಭನ ದಾಸರು. ಕಮಲನಾಭ ಅಂದರೆ ಪರಮಾತ್ಮ, ಪದ್ಮನಾಭನಾದ ಪರಮಾತ್ಮ, ಅವನ ದಾಸರವರು. ಮತ್ತು ಕಮಲಾಪ್ತ ಭಾಸ, ಈ ಕಮಲ ಹೂವಿಗೆ ಆಪ್ತನಾದವನು ಸೂರ್ಯ, ಸೂರ್ಯನಂತೆ ಕಂಗೊಳಿಸುವಂಥವರು, ಸೂರ್ಯನಂತಹ ತೇಜಸ್ಸಿದ್ದವರು. ಸದ್ಗುಣ ಸಾಂದ್ರ, ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳಿಂದ ತುಂಬಿದಂತಹ ವ್ಯಕ್ತಿತ್ವ ಅವರದು. ಹೀಗೆ ಅವರ ಗುಣಗಳನ್ನು ನಾವು ಅನುಸಂಧಾನ ಮಾಡಿದಾಗ ನಮಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಜೀವಮಾನದಲ್ಲಿ ಸಾಧಿತ ಆಗ್ತವೆ. ಶ್ರವಣ ಮನನ ಧ್ಯಾನಗಳನ್ನು ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೇಶ ದೇಶಗಳಿಂದ ದೈನ್ಯದಿಂದ ಬಂದಂಥ ಅಶೇಷ ಜನರುಗಳನ್ನು ನೀನು ಸಲಹುತ್ತಿ ಅಂತ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ದ್ವಾದಶಾಂ ಅಚ್ಯುತಾತ್ಮನಾಂ ಅಂತ ಭಾಗವತದ ಒಂದು ಶ್ಲೋಕ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ವಸ್ತುತಃ ರಾಘವೇಂದ್ರ ಸ್ವಾಮಿಗಳಿಗಿಂತ ಉತ್ತಮರಾದಂಥ ಅನೇಕ ಜನ ದೇವತೆಗಳಿದ್ದಾರೆ, ಋಷಿಗಳು ಇರಬಹುದು. ಆದರೆ ಯಾಕೆ ರಾಘವೇಂದ್ರ ಸ್ವಾಮಿಗಳಂಥವರನ್ನೇ ನಾವು ಧ್ಯಾನಿಸಿದಾಗ ದೈನ್ಯದಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವ್ರ ಮುಂದೆ ನಿವೇದಿಸಿಕೊಂಡಾಗ ಅವರು ಕರಗಿ ನಮಗೆ ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಆ ಭಾಗವತದ ಶ್ಲೋಕ ಹೇಳ್ತದೆ. ದೇವತೆಗಳು ಬಹಳ ದೊಡ್ಡವರು. ಕಕ್ಷಾ ತಾರತಮ್ಯದಲ್ಲಿ ಮೇಲೆ ಏರಿದಂತೆ ಆ ದೇವತೆಗಳನ್ನು ಒಲಿಸುವ ಬಗೆ ಬಹಳ ಸಂಕೀರ್ಣ ಆಗಿರ್ತದೆ, ಹಾಗೆ ಕ್ಲಿಷ್ಟವೂ ಆಗ್ತದೆ. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ. ನಾವೇನು ಪುಣ್ಯಗಳನ್ನು ಮಾಡಿರ್ತೀವಿ ಅದಕ್ಕನುಸಾರವಾಗಿ ಅವರು ಫಲ ಕೊಡ್ತಾರೆ, ಸತ್ಫಲ ಕೊಡ್ತಾರೆ. ಹಾಗೆ ಪಾಪಗಳನ್ನು ಮಾಡಿದರೆ ಅದಕ್ಕನುಸಾರವಾಗಿ ದುಷ್ಫಲಗಳನ್ನು ಅವ್ರು ಕೊಡ್ತಾರೆ. ನಾನೇನು ಮಾಡಲಿ, ನಾ ಮಾಡಿದ ಕರ್ಮ ಬಲವಂತವಾಗಿರುವಾಗ ಹರಿ ನೀನೇನು ಮಾಡುವುದು ಅಂತ ದಾಸರ ಹಾಡು ಕೂಡ ಹೇಳುವುದು ಅದನ್ನೇ. ಎಲ್ಲ ದೇವತೆಗಳು ಹಾಗೆ ಹೇಳ್ತಾರೆ, ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮಗೆ ಫಲ ಕೊಟ್ಟಿದ್ದೇವೆ ಅಂತಾರೆ. ಭಗವಂತನು ಮತ್ತು ಉಳಿದ ಎಲ್ಲ ಮುಖ್ಯ ಪ್ರಾಣಾದಿ ದೇವತೆಗಳು ಕೂಡ ನಮ್ಮ ವಿಷಯದಲ್ಲಿ ಹಾಗೆ ನಡ್ಕೊಳ್ತಾರೆ. ಹೀಗೆ ಕೆಲವು ಬಾರಿ ಅವರನ್ನು ಆಶ್ರಯಿಸಿದಾಗ ನಮಗೆ ಸುಖವೂ ಆದೀತು, ದುಃಖವೂ ಆದೀತು. ಆದರೆ ಸುಖಾಯೈವ ಹಿ ಸಾಧೂನಾಂ ದ್ವಾದಶಾಂ ಅಚ್ಯುತಾತ್ಮನಾಂ. ಈ ಶ್ಲೋಕ, ಭಾಗವತದ ಶ್ಲೋಕ ಹೇಗಿದೆ ಅಂದರೆ, ಅಲ್ಲಿ ಬರುವ ಆ ಸಂದರ್ಭ ಯಾವರೊಬ್ಬ ನಾರದ ಮೊದಲಾದ ಜ್ಞಾನಿಗಳನ್ನು ಕುರಿತು ವಸುದೇವ ಮೊದಲಾದವರು ಹೇಳಿರುವಂಥ ಪ್ರಸಂಗಗಳು. ಆದರೆ ಆ ಶ್ಲೋಕ ಮಾತ್ರ ಯಾವುದೇ ಒಬ್ಬ ಜ್ಞಾನಿಯನ್ನು, ಒಬ್ಬ ಗುರುವನ್ನು ನಾವು ಸಂಧಿಸಿದಾಗ ಅವನ ಕುರಿತಾಗಿಯೂ ಕೂಡ ದ್ವಾದಶಾಂ ಅಚ್ಯುತಾತ್ಮನಾಂ, ಗುರುಗಳೇ, ಅದು ಏಕವಚನದಲ್ಲಿ ಆ ಗುರುಗಳನ್ನು ನಾವು ಅಲ್ಲಿ ಪ್ರಾರ್ಥಿಸಿದ್ದೇವೆ. ನಿಮ್ಮಂಥವರು ಅಚ್ಯುತಾತ್ಮರು, ನೀವು ಭಗವಂತನನ್ನ ಹೃದಯದಲ್ಲಿ ಹೊತ್ತವರು. ದ್ವಾದಶಾಂ ಅಚ್ಯುತಾತ್ಮನಾಂ, ನಿಮ್ಮನ್ನು ನಾವು ಭಜಿಸಿದರೆ ನಮ್ಮ ಪುಣ್ಯ ಇದ್ದರೆ ಸತ್ಫಲ, ಪಾಪ ಇದ್ದರೆ ದುಷ್ಫಲ, ನಾನೇನು ಮಾಡುವುದಿದೆ ಅಂತ ನೀವು ಕೈ ಚೆಲ್ಲಿ ಕೂತ್ಕೊಳ್ಳುವವರಲ್ಲ. ಸುಖಾಯೈವ, ಮನಸ್ಸು ಕರಗಿ ನೀವು ನಮ್ಮ ಸುಖಕ್ಕಾಗಿಯೇ ಪ್ರಯತ್ನ ಪಡುವವರು. ಹಾಗೆಂದ ಮಾತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳಿಗಿಂತ ಆ ದೇವತೆಗಳು ಕೆಳಗಿನವರು ಅಂತಾಗಲಿ, ಆ ಎಲ್ಲ ದೇವತೆಗಳಿಗಿಂತ ರಾಘವೇಂದ್ರ ಸ್ವಾಮಿಗಳೇ ಮನ ಕರಗಿರುವುದರಿಂದ, ನಮಗೆ ಅನುಗ್ರಹಿಸಿರುವುದರಿಂದ ದೊಡ್ಡವರು ಆಗಲಿ ಅಂತಲೇ ಅರ್ಥ ಅಲ್ಲ. ನಮಗೆ ಆ ದೇವತೆಗಳ ಅನುಗ್ರಹವನ್ನು, ಪರಮಾತ್ಮನ ಅನುಗ್ರಹವನ್ನು ದೊರಕಿಸಿಕೊಡುವುದರಲ್ಲಿ ಆ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ವಹಿಸುವ ಪಾತ್ರವನ್ನು ಆ ಶ್ಲೋಕ ಹೇಳ್ತದೆ. ಹೀಗೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರು, ದೈನ್ಯದಿಂದ ನಾವು ಮಾಡಿಕೊಂಡಂತಹ ವಿನಂತಿಗಳಿಗೆ ಅವರು ಮನಸ್ಸು ಕರಗಿ ನಮ್ಮನ್ನು ಸಲಹುತ್ತಾರೆ. ಮತ್ತೆ ಅವರು ಆ ವರಾಹಗಿರಿಯಲ್ಲಿ ಹುಟ್ಟಿದ ತುಂಗಾ ನದಿಯ ತೀರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಮಧ್ವ ಸಿದ್ಧಾಂತದ ವಿವಿಧ ಪ್ರಮೇಯಗಳು, ಭೇದ ಮೊದಲಾದ ಪ್ರಮೇಯಗಳನ್ನು ಪ್ರತಿಪಾದಿಸಿದ್ದಾರೆ. ಯುಕ್ತಿಯುಕ್ತವಾಗಿ ಅವುಗಳನ್ನೆಲ್ಲ ಅವರು ಸಮರ್ಥಿಸಿದ್ದಾರೆ. ಆ ಮೂಲಕ ಪ್ರತಿವಾದಗಳನ್ನೆಲ್ಲವನ್ನು ಹಿಮ್ಮೆಟ್ಟಿಸಿದ್ದಾರೆ. ಬೋಧಮತ ಸಂಭೂತ, ಪೂರ್ಣಬೋಧಮತ ಸಂಭೂತ. ಪೂರ್ಣಬೋಧರು ಅಂದರೆ ಆಚಾರ್ಯರು, ಅವರ ಮತದಲ್ಲಿ ಹುಟ್ಟಿದವರು ಅವರು.
ಮತ್ತು ಯಾರು ಅವರನ್ನು ನಮಸ್ಕರಿಸ್ತಾರೆ ಅಂಥವರಿಗೆ ಪ್ರಿಯರಾದವರು. ನಿನ್ನನ್ನು ನಾನು ನೆರೆ ನಂಬಿದ್ದೇನೆ, ಚೆನ್ನಾಗಿ ನಂಬಿದ್ದೇನೆ. ಕ್ರತುಭುಕ್ ಜಗನ್ನಾಥ ವಿಠ್ಠಲ, ನನ್ನ ಈ ಜೀವನವನ್ನು ಪುರುಷೋವಾವಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳುವಂತೆ ನನ್ನ ಈ ಜೀವನವನ್ನು ರಾಘವೇಂದ್ರ ಗುರುಗಳ ಮತ್ತು ಮುಖ್ಯ ಪ್ರಾಣನ ಹಾಗೆ ಪರಮಾತ್ಮನ ಸೇವೆಗಾಗಿ ಇರುವಂಥ ಒಂದು ಯಜ್ಞ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ಅಲ್ಲಿ ಜಗನ್ನಾಥದಾಸರು ಕ್ರತುಭುಕ್ ಅಂತ ಯಜ್ಞಭುಕ್ ಎಂಬ ವಿಷ್ಣು ಸಹಸ್ರನಾಮದ ಶಬ್ದವನ್ನು ಕ್ರತುಭುಕ್ ಅಂತ ಅನುವಾದಿಸಿಕೊಂಡು ಬೇರೆ ರೂಪದಿಂದ ಹೇಳಿದ್ದಾರೆ. ರಾಘವೇಂದ್ರ ಗುರುಗಳ ಮೂಲಕ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಆ ಜಗನ್ನಾಥ ವಿಠಲನನ್ನ ನಾವು ಆರಾಧನೆ ಮಾಡಿದರೆ ನಮ್ಮ ಈ ಯಜ್ಞ ಜೀವನವೆಂಬ ಕ್ರತು ಅದನ್ನು ಅವನು ಭುಕ್ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಮುಖ್ಯ ಪ್ರಾಣನ ಮೂಲಕ ಮತ್ತು ರಾಘವೇಂದ್ರ ಸ್ವಾಮಿಗಳ ಮೂಲಕ ಮತ್ತು ನಮಗೆ ಎಲ್ಲ ಥರದ ಐಹಿಕ ಸಂಪತ್ತುಗಳನ್ನು, ಪಾರತ್ರಿಕ ಸಂಪತ್ತುಗಳನ್ನು ಕೂಡ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ತಾನೆ. ಅದಕ್ಕೆ ಸಾಧನವಾದಂತಹ ಶ್ರವಣ ಮನನಗಳನ್ನು ಮತ್ತೆ ಇನ್ನೂ ಹೆಚ್ಚು ಮಾಡಿಸ್ತಾನೆ. ಎಲ್ಲ ಯತಿಕೂ ಕುಲದ ಶಿರೋಮಣಿಯವರು ರಾಘವೇಂದ್ರ ಸ್ವಾಮಿಗಳು. ಇಂಥವರನ್ನು ನಾನೇನು ಸ್ತುತಿಸ್ತೇನೆ, ಸ್ತುತಿಸಲಾಪೇನು, ಸ್ತುತಿಸಲಿಕ್ಕೆ ನನಗೆ ಶಕ್ತಿ ಇಲ್ಲ. ಕೆಲವು ಸಾಮಾನ್ಯವಾದ ಮಾತುಗಳಿಂದ, ಸಾಧಾರಣವಾದ ಮಾತುಗಳಿಂದ, ಅರ್ಥದ ದೃಷ್ಟಿಯಿಂದಲೂ ಶಬ್ದದ ದೃಷ್ಟಿಯಿಂದಲೂ ಬಹಳ ದೊಡ್ಡ ಮಾತೇನೂ ಅಲ್ಲ ಇದು. ಆದರೂ ಕೂಡ ಹೀಗೆ ನನಗೆ ತಿಳಿದಂತೆ ಯಥಾಮತಿ ಯಥಾಶ್ರುತಂ, ನನಗೆಷ್ಟು ತಿಳಿದಿದೆ, ಎಷ್ಟು ಅಧ್ಯಯನ ಮಾಡಿದ್ದೇನೆ, ಹಾಗೆ ಯಥಾಮತಿ ಅದೆಷ್ಟು ನನಗೆ ಅರ್ಥವಾಗಿದೆ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಎದುರಿಗೆ ಕುಳಿತುಕೊಂಡು ಅವರ ಅಂತರ್ಯಾಮಿಯಾದಂಥ ಆ ಜಗನ್ನಾಥ ವಿಠಲನ ಎದುರಿಗೆ ಈ ಮಾತುಗಳನ್ನು ನಿವೇದಿಸಿಕೊಂಡಿದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.